ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಗೋಧಿ ದೋಸೆ ಮತ್ತು ಬದನೇಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಸೂಪರಾಗಿರುತ್ತೆ. ಇದು ರೊಟ್ಟಿ, ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ ಸಹ ಇದು ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನು 2 ಟೊಮೆಟೊ ಮತ್ತು ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬದನೇಕಾಯಿನೂ ಸಹ ಕಟ್ ಮಾಡಿ ನಾನು ಬೇಯಕ್ಕೆ ಹಾಕ್ಬಿಟ್ಟಿದ್ದೀನಿ. ಈಗ ಇನ್ನೊಂದು ಕಡೆಗೆ ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಇಷ್ಟು ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಅದನ್ನು ಬೆಂದಿರೋದನ್ನ ನೀಟಾಗಿ ಆರಿಸ್ಕೊಳ್ಳೋಕ್ಕೆ ಅದು ಪ್ಲೇಟ್ಗಳಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ನೀಟಾಗಿ ಹಾರ್ಕೋಬೇಕು. ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈಗ ನೋಡಿ, ಅದು ಆರಿರೋದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೋತೀನಿ. ತೆಂಗಿನಕಾಯಿ ಒಂದು ಸ್ವಲ್ಪ ರುಬ್ಕೊಂಡ್ಬಿಡ್ತೀನಿ ನಾನು. ಏನಕ್ಕೆ ಅಂದರೆ ಅದ್ರ ಜೊತೆ ಹಾಕ್ಕೊಂಡ್ರೆ ಇದು ನುಣ್ಣಗಾಗಲ್ಲ. ಈಗ ನೋಡಿ, ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂಚೂರು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ಕೊತ್ತಂಬರಿ. ಇವಾಗ ಇಷ್ಟನ್ನು ನಾನು ರುಬ್ಕೊಂಡ್ಬಿಡ್ತೀನಿ. ಇದು ಪೂರ್ತಿ ಹಾರಬೇಕು. ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಇದಾಗಿಬಿಡುತ್ತೆ. ಇದು ಹಾರಿದ್ಮೇಲೆ ನಾವು ಹಾಕ್ಕೋಬೇಕು. ತುಂಬ ಸೂಪರಾಗಿರುತ್ತೆ ಇದು ಮಾತ್ರ. ನೋಡಿ, ಹುಣಸೆಹಣ್ಣು ಸಹ ನಾನು ಮಡಿಕೊಂಡಿದ್ದೀನಿ. ಈಗ ಇದು ಪೂರ್ತಿ ಆರಿದ್ಮೇಲೆ ನೋಡಿ, ನಾನು ಒಂದೊಂದಾಗಿ ಹಾಕೋತಾ ಇದ್ದೀನಿ. ಟೊಮೆಟೊ, ಹುಣಸೆಹಣ್ಣು ಮತ್ತು ಬದನೇಕಾಯಿನೂ ಅಷ್ಟೇ. ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ನಾನು. ಈಗ ನೋಡಿ, ಆರಿದೆ. ಇದನ್ನು ಒಂದ್ಸಲಿ ನಾನು ರುಬ್ಕೊಂಡ್ಬಂದ್ಬಿಡ್ತೀನಿ. ಈಗ ನೋಡಿ, ರುಬ್ಕೊಂಡ್ಬಂದಿದ್ದೀನಿ ನಾನು. ಇದು ನುಣ್ಣಗೆ ಅಂದರೆ ತೀರಾ ಮಟ್ಟಿಗೆ ನೈಸು ಬೇಡ, ತೀರಾ ಮಟ್ಟಿಗೆ ತರಿನೂ ಬೇಡ, ಒಂದು ಮೀಡಿಯಮ್ ಆಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಾಸಿವೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈಗ ಕರಿಬೇವು ಹಾಕೋತಾ ಇದ್ದೀನಿ. ಈಗ ಈರುಳ್ಳಿನ ಒಂದು ಸ್ವಲ್ಪ ಮಗ್ಗಿಸ್ಕೊತೀನಿ ನಾನು. ಅಂದರೆ ಒಂದು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ನಾವು ಅದನ್ನು ಹುರ್ಕೊಂಡ್ರೆ ಸಾಕು. ತುಂಬ ಈಸಿಯಾಗಿ ಮಾಡ್ಕೋಬೋದು ಇದು ಬದನೇಕಾಯಿ ಚಟ್ನಿ. ಎಲ್ಲದಕ್ಕೂ ಸಹ ಇದಾಗುತ್ತೆ. ನಾನು ಗೋಧಿ ದೋಸೆಗೆ ಮಾಡ್ಕೊಂಡಿದ್ದೀನಿ. ತುಂಬ ಸಖತ್ತಾಗಿರುತ್ತೆ ಇದು ಮಾತ್ರ. ಈಗ ನೋಡಿ, ಅದು ಗೋಲ್ಡ್ ಕಲರ್ ಬಂದಮೇಲೆ ನಾನು ಅದು ರುಬ್ಕೊಂಡಿರುವ ಬದನೇಕಾಯಿ ಹಾಕೋತಾ ಇದ್ದೀನಿ ಚಟ್ನಿ. ಅದನ್ನು ನೀಟಾಗಿ ಒಗ್ಗರಣೆ ಮಾಡಿಕೊಂಡ್ರೆ ನಾವು ರೈಸ್ಗೆ ಎಲ್ಲದಕ್ಕೂ ಸಹ ನಾವು ತಿನ್ಕೋಬೋದು. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಆ ಜಾರಿಗೆ ಅಳ್ಳಾಡಿಸ್ಬಿಟ್ಟು ಇದಕ್ಕೆ ಹುಯ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಖಾರನೂ ಸಹ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಖಾರ ಇರುತ್ತೆ. ಸಾಕು, ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಮಸ್ತು. ಒಟ್ಟಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ. ಬದನೇಕಾಯಿ, ಟೊಮೆಟೊ ಇವೆಲ್ಲ ಬೇಯಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಬೇಗ ಕೆಡಲ್ಲ. ಒಂದು ದಿನ ಪೂರ್ತಿ ನಾವು ಮಡಿಕೊಂಡು ತಿನ್ಕೋಬೋದು. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ನಾವು ಬೇಯ್ಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇದಕ್ಕೆ ನೋಡಿಕೊಂಡು ನಾವು ಉಪ್ಪು ಹಾಕ್ಕೋಬೇಕು. ನನಗೊಂಚೂರು ಸಪ್ಪೆ ಅನ್ನಿಸ್ತು, ಅದರಿಂದ ನಾನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದೊಂದು ಸ್ವಲ್ಪ ಒಂಚೂರು ಕೊತ ಅಂತ ಕುದಿ ಬಂದರೆ ಸಾಕು. ಈಗ ನೋಡಿ, ನಾನು ಗೋಧಿ ದೋಸೆ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗೋಧಿ ದೋಸೆ, ರೊಟ್ಟಿಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಇಡ್ಲಿ ಎಲ್ಲ ಪ್ರತಿಯೊಂದಕ್ಕೂ ಸಹ ಇದನ್ನು ನಾವು ಮಾಡ್ಕೋಬೋದು. ಬದನೇಕಾಯಿ ಮಕ್ಕಳು ನಾವು ಪೀಸ್ ಮಾಡಿಬಿಟ್ಟು ಹಾಕಿದ್ರೆ ಮಕ್ಕಳು ತಿನ್ನಲ್ಲ. ಈ ಥರ ನಾವು ಚಟ್ನಿ ಮಾಡಿಬಿಟ್ಟು ಕೊಟ್ರಂತೂ ನಿಜವಾಗ್ಲೂ ಅವ್ರಿಗೆ ಗೊತ್ತೇ ಆಗಲ್ಲ. ಆ ಮಟ್ಟಿಗಿರುತ್ತೆ ಬದನೇಕಾಯಿ ಚಟ್ನಿ. ನೋಡಿ, ತುಂಬ ಚೆನ್ನಾಗಿ ಮಾಡ್ಕೋಬೋದು. ಚಪಾತಿನಾರು ಮಾಡ್ಬೋದು. ನಾನು ದೋಸೆ ಥರ ಮಾಡ್ಕೊಂಡಿದ್ದೀನಿ, ಗೋಧಿ ದೋಸೆ ಇದು. ಈಗ ನೋಡಿ, ಇನ್ನೊಂದು ಕಡೆ ಇದು ಕೊತ ಅಂತ ಕುದೀತಾ ಇದೆ. ಈಗ ನೋಡಿ, ಇದು ರೆಡಿ ಆಗಿದೆ. ಒಂದು 2 ನಿಮಿಷ ಆಗೋಗುತ್ತೆ. ಈಗ ನೋಡಿ, ಗೋಧಿ ದೋಸೆನೂ ರೆಡಿ ಆಗಿದೆ. ಇದು ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಮೆತ್ತಗಿರುತ್ತೆ ಇದು ದೋಸೆ ಮಾತ್ರ. ಸೂಪರಾಗಿರುತ್ತೆ ಒಟ್ಟಿನಲ್ಲಿ. ಈಗ ನೋಡಿ, ಅದು ರೆಡಿಯಾಗಿದೆ. ನೋಡಿ, ಬದನೇಕಾಯಿ ಚಟ್ನಿನೂ ರೆಡಿಯಾಗಿದೆ. ಈಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಬದನೇಕಾಯಿಯಿಂದ ಚಟ್ನಿ. ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
ಇದು ನಾನು ಗೋಧಿ ದೋಸೆಗೆ ರೆಡಿ ಮಾಡ್ಕೋತೀನಿ ನೋಡಿ. ಸರ್ವ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗೋಧಿ ದೋಸೆ ಮಾತ್ರ ತುಂಬ ಸಾಫ್ಟ್ ಆಗಿತ್ತು. ಒಟ್ಟಿನಲ್ಲಿ ಫುಲ್ಲು ಒಂದು ಕೈ ಮುದ್ರ ಪೂರ್ತಿ ಅದು ಇದಾಗ್ತಾ ಇದೆ. ಅಷ್ಟು ರುಚಿಯಾಗಿರುತ್ತೆ ಇದು ಮಾತ್ರ. ಒಮ್ಮೆ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಗೊತ್ತು ಅಂತ ಒಂದು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ.